ನನ್ನ ಮಕ್ಕಳು ಚಪಾತಿಗೆ ದೋಸೆಗೆ ಯಾವುದೇ ಪಲ್ಯ ಮಾಡಿ ಕಳಿಸಿದ್ರು ಪಲ್ಯ ವಾಪಸ್ ತರ್ತಾ ಇರ್ತಾರೆ. ನನ್ನ ಮಕ್ಕಳೆಲ್ಲ ಬಹಳ ತಾಯಂದ್ರ ಕಂಪ್ಲೇಂಟ್ ಇದು, ಎಲ್ಲರ ಮಕ್ಕಳು ಇದೇ ಥರ ತಗೊಂಬರ್ತಾರೆ ಅಂತೇಳ್ಬಿಟ್ಟು. ಸೊ ನಾನು ಅದಕ್ಕೆ ಇವತ್ತು ಚಪಾತಿ ಜೊತೆ ಈ ಥರ ಪನ್ನೀರು ಮತ್ತು ವೆಜ್ಜೀಸ್ನ ಫ್ರೈ ಮಾಡಿಬಿಟ್ಟು ಅದರಲ್ಲಿ ರೋಲ್ ಮಾಡಿ ಕೊಟ್ಟಿದ್ದೆ. ಖಾಲಿ ಮಾಡ್ಕೊಂಡು ಬಂದಿದ್ದರು. ಸೊ ಇದಕ್ಕೆ 5 to 10 ಗ್ರಾಮ್ನಷ್ಟು ಬಟರ್ನ ಹಾಕಿಬಿಟ್ಟು ಎಲ್ಲ ವೆಜ್ಜೀಸ್ನು 1 by 1 ಹಾಕಿ ಪನ್ನೀರ್ನು ಹಾಕಿ ಅದನ್ನು ಸಾಟ್ ಮಾಡಬೇಕು ಹೈ ಫ್ಲೇಮಲ್ಲಿ. ತುಂಬ ಓವರ್ ಕುಕ್ ಆಗಬಾರ್ದು, ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಸಾಟ್ ಮಾಡಬೇಕು. ಅಕಸ್ಮಾತ್ ನೀವು ಪನ್ನೀರ್ನ ಈ ಥರ ಹಾಕ್ಕೊಳ್ಳಲ್ಲ ಅಂತಂದರೆ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಎಣ್ಣೆ ಹಾಕಿ ಮುಂಚೆನೇ ಪ್ಯಾನಲ್ಲಿ ಫ್ರೈ ಮಾಡಿಟ್ಕೊಂಡು ಎತ್ತಿಟ್ಕೊಳ್ಬೇಕಾದ್ರೆ ಹಾಕ್ಬೋದು. ಆವಾಗ ಏನಾಗುತ್ತೆ ಅಂದರೆ ಅದು ಕ್ಯೂಬ್ಸ್ ಹಾಗೇ ಇರುತ್ತೆ, ಈ ಥರ ಒಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಮಯೋನೀಸು ಮತ್ತು ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಗೆ ಏನು ಹಾಕ್ತೆ ಜಸ್ಟ್ ಪೆಪ್ಪರ್ ಪೌಡರು ಮತ್ತು ಉಪ್ಪು ಕೂಡ ಹಾಕಿ ನೀವು ಮಾಡ್ಕೋಬೋದು. ಎಲ್ಲ ಆದಮೇಲೆ 2 ಚೀಸ್ ಸ್ಲೈಸಸ್ನ ಹಾಕಿ ಚೆನ್ನಾಗಿ ಸಾಟ್ ಮಾಡಿ ಒಂದು ಚಪಾತಿ ಮೇಲೆ ಈ ಥರ ಅಸೆಂಬಲ್ ಮಾಡಿಕೊಂಡು ಬಟರ್ ಪೇಪರ್ನಿಂದ ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಲಂಚ್ ಬಾಕ್ಸು. ಆ್ಯಂಡ್ ಅವ್ರಿಗೆ ಸಿಗಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲನೂ ಕವರ್ ಅಪ್ ಮಾಡುತ್ತೆ.